ಜೂನ್ 13 ವಿಧಾನ ಪರಿಷತ್ನ ಚುನಾವಣಾ ಹಿನ್ನೆಲೆ ಕೈ ಬಿಜೆಪಿ ಹಾಗೂ ದಳದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗಿದೆ. ಜೂನ್ 13ರಂದು ವಿಧಾನ ಪರಿಷತ್ನ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆ ಕೈ ಬಿಜೆಪಿ ಹಾಗೂ ದಳದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. 11 ಸ್ಥಾನಗಳಿಗೆ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆ ಜೂನ್ 3ರವರೆಗೆ ನಡೆಯಲಿರುವ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 11 ಸ್ಥಾನಗಳ ಪೈಕಿ 7 ಸ್ಥಾನ ಕಾಂಗ್ರೆಸ್, 3 ಸ್ಥಾನ ಬಿಜೆಪಿ, ಜೆಡಿಎಸ್ಗೆ 1 ಸ್ಥಾನ ಲಭಿಸುವುದು ಬಹುತೇಕ ಖಚಿತವಾಗಿದೆ. ಜೂನ್ 13ರಂದು ವಿಧಾನ ಪರಿಷತ್ನ ಚುನಾವಣೆ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಕೈ ಹಾಗೂ ಬಿಜೆಪಿ ದಳ ಅಂದ್ರೆ ಈ 3 ಪಕ್ಷಗಳ ನಡುವೆ ಈ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ತುಂಬಾ ಜೋರಾಗಿದೆ. ಅದರಲ್ಲೂ ಕಾಂಗ್ರೆಸ್ ಪಾಳಯದಲ್ಲಿ ಟಿಕೆಟ್ಗೆ ಡಿಮ್ಯಾಂಡ್ ಆಗಿದೆ. ಇನ್ನು ಬಿಜೆಪಿ ಪಾಳಯದಲ್ಲೂ ಕೂಡ ಟಿಕೆಟಿಗಾಗಿ ತೀವ್ರ ಕಸರತ್ತು ನಡೀತಾ ಇದೆ. ಈಗಾಗಲೇ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ಕರೆದಿದೆ ಈ ಒಂದು ಪರಿಷತ್ನ ಅಭ್ಯರ್ಥಿಗಳ ಆಯ್ಕೆ ಮಾಡುವ ಸಂಬಂಧ. ಯಾಕೆಂದ್ರೆ ಈಗಾಗಲೇ ಬಿಜೆಪಿಲಿ ಒಂದಷ್ಟು ನಾಯಕರಿಗೆ ಟಿಕೆಟ್ ಅನ್ನ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಗಿತ್ತು. ಹಾಗಾಗಿ ಈ ಪರಿಷತ್ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ತೀವ್ರ ಲಾಬಿಯನ್ನ ಬಿಜೆಪಿ ನಾಯಕರು ನಡೆಸುವಂತ ಸಾಧ್ಯತೆಗಳಿವೆ. ಈಗಾಗಲೇ ಬಿಜೆಪಿ ಪಾಳ್ಯದಲ್ಲಿ ನೋಡೋದಾದ್ರೆ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ಈಗಾಗಲೇ ಆಯೋಜನೆ ಮಾಡ್ತಿರುವಂತಹದ್ದು. ಯಾಕೆಂದ್ರೆ ಬಹುತೇಕ ಬಿಜೆಪಿ 11 ಸ್ಥಾನಗಳಲ್ಲಿ 3 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದೆ. ಈ 3 ಸ್ಥಾನಗಳಲ್ಲಿ ಈಗ ಏನು ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ವಂಚಿತರಾದಂಥ ಪ್ರತಾಪ್ ಸಿಂಹ ಇರ್ಬೋದು, ಜೊತೆಗೆ ಬಿಜೆಪಿಯ ಅಗ್ರೆಸಿವ್ ಲೀಡರ್ ಸಿ.ಟಿ. ರವಿ ಇರ್ಬೋದು, ಇವರೆಲ್ಲ ಕೂಡ ಪ್ರಮುಖವಾಗಿ ನಮಗೆ ಅವಕಾಶವನ್ನ ಕಲ್ಪಿಸಿ ಈ ಏನು ಪರಿಷತ್ ಚುನಾವಣೆಯಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಾಗಲೇ 7 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಅಲ್ಲಿ ಕೂಡ ಡಿಮ್ಯಾಂಡ್ ಜೋರಾಗಿದೆ. ಇನ್ನು ಮೈತ್ರಿ ಮಾಡ್ಕೊಂಡಿದೆ ಬಿಜೆಪಿ ಮತ್ತು ಜೆಡಿಎಸ್. ಆದರೆ ಜೆಡಿಎಸ್ಗೆ 1 ಸ್ಥಾನ ಸಿಗುವ ಸಾಧ್ಯತೆ ಇರೋದ್ರಿಂದ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡುವಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿ ಏನು ಬಿಜೆಪಿ ಪಾಳ್ಯದಲ್ಲೇ ಕೂಡ ಆಕಾಂಕ್ಷಿತರ ಪಟ್ಟಿ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡಲಾಗಿಲ್ಲ ಕೆಲವರಿಗೆ, ಜೊತೆಗೆ ಪಕ್ಷದ ಹಿರಿತನದ ಆಧಾರದ ಮೇಲೆ ನಮ್ಮನ್ನ ಕಡೆಗಣಿಸಲಾಗಿದೆ, ಪಕ್ಷ ಶುದ್ಧೀಕರಣ ಮಾಡಬೇಕು, ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಬಿಜೆಪಿ ನಾಯಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಅಂಥವರಿಗೆ ಪರಿಷತ್ನಲ್ಲಿ ಟಿಕೆಟ್ ಅನ್ನ ಕೊಡುವ ಸಾಧ್ಯತೆಗಳೇನಾದ್ರೂ ಇದೆಯಾ ನೋಡ್ಬೇಕಾಗಿದೆ. ಈ ಕಸರತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಐಶ್ವರ್ಯ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ. ಐಶ್ವರ್ಯ, ಈಗ ಏನು 3 ಪಾಳಯದಲ್ಲೂ ಕೂಡ ಕೈ ಬಿಜೆಪಿ ಮತ್ತು ದಳದಲ್ಲಿ ಈ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗಿದೆ. ಕಾಂಗ್ರೆಸ್ಗೆ ಸ್ವಲ್ಪ ಕಗ್ಗಂಟಾಗಿರುವಂತದ್ದು. ಈಗ ಬಿಜೆಪಿ ಕೂಡ ತುಂಬಾ ಕಸರತ್ತನ್ನು ನಡೆಸ್ತಾ ಇದೆ. ಏನಿದೆ ಅಪ್ಡೇಟ್ಸ್? ಯಾರ್ಯಾರಿಗೆಲ್ಲ ಟಿಕೆಟ್ ಸಿಗುವ ಸಾಧ್ಯತೆಗಳಿವೆ? ಜೀವನವೇ ಒಂದು ಪಾಠಶಾಲೆ, ಒಂದು ಡೆಮೋಕ್ರಸಿ, ಇನ್ನೊಂದು ಕಡೆ ಸೋಷಿಯಲಿಸ್ಟ್, ಇನ್ನೊಂದು ಕಡೆಗೆ ಮೊದಲನೇ ಪ್ರಧಾನಿಯಾಗಿ ಮೊದಲನೇದಾಗಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು. ದೂರವಾಣಿ ಸಂಪರ್ಕ ಕಡಿತಗೊಂಡಿರುವಂತಹದ್ದು. ಈಗಾಗಲೇ ನಾವು ಹೇಳ್ತಾ ಇದ್ದೆ, ಈಗಂದ್ರೆ ಬಿಜೆಪಿ ಕೂಡ ಅಲ್ಲಿ ಕೂಡ ಭಿನ್ನಮತದ ಹೊಗೆ ಇರುವಂಥದ್ದು. ಸೊ ಯಾರಿಗೆ ಟಿಕೆಟ್ ವಂಚಿತರಿಗೆ ಅಂದರೆ ಲೋಕಸಭಾ ಟಿಕೆಟ್ ವಂಚಿತರಿಗೆ ಕೊಡಬೇಕಾ ಅಥವಾ ಪಕ್ಷದಲ್ಲಿ ಹಿರಿತನದ ಆಧಾರದ ಮೇಲೆ ಕೊಡಬೇಕಾ
ಅಥವಾ ಇದನ್ನು ಕೂಡ ಹೈಕಮಾಂಡ್ನ ನಿರ್ಧಾರಕ್ಕೆ ಬಿಡಬೇಕಾ ಗೊತ್ತಿಲ್ಲ. ಆದರೆ ಒಂದು ಮಹತ್ವದ ಸಭೆ ಅಂತೂ ಕೂಡ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಸಬೇಕು ಅಂತೇಳಿ ರಾಜ್ಯ ಬಿಜೆಪಿ ಘಟಕ ನಿರ್ಧಾರ ಮಾಡಿದೆ. ಹಾಗಾಗಿ ಇನ್ನೇನು JDS-ಗೆನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ಒಂದು ಸ್ಥಾನ ಸಿಗುವ ಸಾಧ್ಯತೆಗಳಿರೋದ್ರಿಂದ ಯಾರಿಗಾದರೂ ಒಬ್ಬರಿಗೆ ಕೊಡುವಂಥದ್ದಿದೆ. ಡಿಮ್ಯಾಂಡ್ ಇರುವಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ 3 ಸ್ಥಾನ, ಕಾಂಗ್ರೆಸ್ 7 ಸ್ಥಾನ. ನೋಡಬೇಕು ಈ ಅಳೆದು ತೂಗಿ ಜಾತಿಯ ಲೆಕ್ಕಾಚಾರದಲ್ಲಿ ಮತ್ತು ಭಿನ್ನಮತವನ್ನು ಶಮನಗೊಳಿಸುವ ಲೆಕ್ಕಾಚಾರದಲ್ಲಿ ಮತ್ತು ಪಕ್ಷವನ್ನು ಮುಂದಿನ ದೃಷ್ಟಿಯಲ್ಲಿ ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತೇಳಿ ಕುತೂಹಲ ಅಂತೂ ಇದ್ದೇ ಇದೆ.